ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದಷ್ಟು ಸ್ಯಾರಿ ಮೇಕ್ ಓವರ್ ಮಾಡ್ಕೊಂಡಿದ್ದೆ, ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಒಂದಷ್ಟು ಕೆಲಸಗಳೆಲ್ಲ ಇತ್ತು. ಬೆಳಗ್ಗೆನೇ ವಾತಾವರಣ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸಿ ಹಾಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡಿದ್ದೆ. ಸೊ ಹಾಗೆ ಎಲ್ಲರಿಗೂ ತಿಂಡಿ ಎಲ್ಲ ಕೊಟ್ಟು ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ಸೊ ಪೂಜೆ ಎಲ್ಲ ಮುಗಿಸಿದ್ರೆ ಇವತ್ತಿನ ಅರ್ಧ ಕೆಲಸ ಮುಗ್ದಂಗೆ ಅಂತ ಅನ್ನಿಸ್ತಾ ಇರುತ್ತೆ. ಅದೊಂಥರ ಸ್ಪೆಷಲ್ ವೈಬ್ಸ್ ಪೂಜೆ ಎಲ್ಲ ಮುಗಿಸೋದ್ರಾಗ. ಸೊ ತಮ್ಮನೇಲಿ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ನಾನು ಯಾವ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ. ಸೊ ಎಸ್, ಸ್ಯಾರಿ ಮೇಕ್ ಓವರ್ ವಿಡಿಯೋನ ನಾನು ಇವತ್ತು ಮಾಡೋಕ್ಕೆ ಹೊರಟಿರೋದು. ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ, ಹಳೆ ಸೀರೆ ಹೊಸ ಮೆರುಕು ಅಂತ ಹೇಳಿ. ಸೊ ಆ ಒಂದು ವಿಡಿಯೋನ ಎಲ್ಲರೂ ತುಂಬ ಇಷ್ಟಪಟ್ಟು ನೋಡಿದ್ದೀರಾ. ಹಾಗೆಯೇ ತುಂಬ ಇಷ್ಟಪಟ್ಟು ವಿಡಿಯೋನ ಲೈಕ್ ಕೂಡ ಮಾಡಿದ್ದೀರಾ, ಹಾಗೆ ಕಮೆಂಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೀರಾ. ಸೊ ನಾನು ಹೇಳಿದ್ದೆ ವಿಡಿಯೋದಲ್ಲಿ ಸೆಕೆಂಡ್ ಪಾರ್ಟ್ ಕೂಡ ಮಾಡ್ತೀನಿ ಅಂತ ಹೇಳಿ, ಲೇಟ್ ಮಾಡೋದಲ್ವಾ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ನನ್ನ ಮೊದಲ ಮೇಕ್ ಓವರ್ ಮಾಡಿರೋಂತಹ ಸ್ಯಾರಿ ಬಂದು ಈ ಒಂದು ಸ್ಯಾರಿ. ಸೊ ನೋಡಿ, ಸೊ ಸ್ಯಾರಿ ಬಂದು ನಮಗೆ ಈ ರೀತಿ ಪ್ಲೇನಲ್ಲಿ ಒಂದು ಸ್ಯಾರಿ ಇತ್ತು ನನ್ನ ಹತ್ರ. ಕಲರ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಬಟ್ ಯಾವುದೇ ಒಂದು ಕಾಂಟ್ರಾಸ್ಟ್ ಕಲರ್ಸ್ ಇರಲಿಲ್ಲ. ಸೊ ಹಂಗಾಗಿ ನಾನು ಒಂದು ಬ್ಲೌಸ್ ಪೀಸನ್ನು ಈ ರೀತಿ ಜರಿ ಬ್ಲೌಸ್ ಪೀಸ್ ಬರುತ್ತಲ್ವ, ಸೊ ಅದನ್ನು ತಗೊಂಡು ಈ ರೀತಿ ಬಾರ್ಡರ್ ಅಟ್ಯಾಚ್ ಮಾಡಿರುವಂಥದ್ದು. ಹಾಗೆಯೇ ಇದು ಒಂದು ರಾ ಸಿಲ್ಕ್ ಬ್ಲೌಸ್ ಪೀಸ್ ಬರುತ್ತಲ್ವ, ಜಸ್ಟ್ ಕುಂಕುಮಕ್ಕೆಲ್ಲ ಕೊಟ್ಟಿರ್ತಾರಲ್ಲ ಆ ಒಂದು ಬ್ಲೌಸ್ ಪೀಸ್ನ ಯೂಸ್ ಮಾಡಿ. ಹಾಗೆಯೇ ಇದು ಸ್ವಲ್ಪ ಲಾಸ್ಟಲ್ಲಿ ಪಿಂಕ್ ಕೂಡ ಬಿಟ್ಟಿದ್ದೀನಿ, ಯಾಕಂದರೆ ಇದು ಪೈಪಿಂಗ್ ರೀತಿ ಕಾಣಲಿ ಅಂತ ಹೇಳಿ. ಸೊ ಈ ರೀತಿಯಾಗಿದೆ ಸ್ಯಾರಿ. ಹಾಗೆ ಮಧ್ಯೆ ಮಧ್ಯೆ ಬುಟ್ಟ ಬಂದಿದೆ. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಜಸ್ಟ್ ಪ್ಲೇನ್ ಸ್ಯಾರಿ ಅಷ್ಟೇ. ಸೊ ನಾನು ಇದಕ್ಕೆ ಈ ರೀತಿ ಬಾರ್ಡರ್, ಓವರಾಲ್ ಸ್ಯಾರಿ ಫುಲ್ ಬಾರ್ಡರ್ ಈ ರೀತಿ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ಪಲ್ಲುನು ಕೂಡ ನಾನು ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ, ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರಿಗೆ. ಸೊ ಓವರಾಲ್ ಸ್ಯಾರಿ ಇದೆ. ಹಾಗೆಯೇ ಈ ಸೈಡ್ ಏನಿದೆ ಅದನ್ನು ಇಲ್ಲಿಂದ ನಮಗೆ ಇಲ್ಲಿ ಕೆಳಗಡೆವರೆಗೂ ಬರೋವರೆಗೂ ನಾನು ಬಾರ್ಡರ್ನ ಕೊಟ್ಟಿದ್ದೀನಿ ಕೂಡ. ಸೊ ತುಂಬಾ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರಿ. ಸೊ ಕಾಂಬಿನೇಷನ್ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದು ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ಕಲರ್ ಕಾಂಬಿನೇಷನ್ನ ಹಾಕಿ ಇದಕ್ಕೆ ಈ ರೀತಿ ಸ್ಯಾರಿನ ಮೇಕ್ ಓವರ್ ಮಾಡಿದ್ದೀನಿ. ಸೊ ಈ ರೀತಿ ಕಾಣುತ್ತೆ ನನಗೆ ಸ್ಯಾರಿ. ಸೊ ಸ್ಯಾರಿ ಬಂದು ನಮಗೆ ಈ ರೀತಿ ಕಾಣುತ್ತೆ. ಹಾಗೆಯೇ ಇದರ ಬ್ಲೌಸ್ ಬಂದು, ಸೊ ಅದರ ಮ್ಯಾಚಿಂಗಿಗೆ ನಾನು ಈ ಒಂದು ಬ್ಲೌಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಪ್ಲೇನ್ ಬ್ಲೌಸ್ ಇಷ್ಟ ಇರಲಿಲ್ಲ, ಸೊ ಹಂಗಾಗಿ ಕಾಂಟ್ರಾಸ್ಟಲ್ಲಿ ಅದರ ಬಾರ್ಡರ್ ಯಾವ ಕಲರ್ ಕೊಟ್ಟಿದ್ದೀನಿ ಅದನ್ನೇ ಈ ರೀತಿ ರಾ ಸಿಲ್ಕ್ ಬ್ಲೌಸ್ ಪೀಸ್ ತಗೊಂಡು ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಈ ಬ್ಲೌಸ್ ಬಗ್ಗೆ ಹೇಳಲೇಬೇಕು, ಇದನ್ನು ನಾನೇ ಡಿಸೈನ್ ಮಾಡ್ಕೊಂಡಿರೋದು. ಸೊ ನೋಡ್ತಾ ಇರ್ಬೋದು ನೀವು, ಈ ರೀತಿ ಒಂದು ಮ್ಯಾಂಗೋ ಬುಟ್ಟ ಸಿಗುತ್ತೆ, ಪ್ಯಾಚ್ ವರ್ಕ್ ಸಿಗುತ್ತೆ ನಮಗೆ ಮಾರ್ಕೆಟಲ್ಲಿ ಸಣ್ಣ ಸಣ್ಣದು. ಸೊ ಅದನ್ನು ತಗೊಂಡು ಸ್ಟಿಕ್ ಮಾಡಿ, ಹಾಗೆಯೇ ಈ ರೀತಿ ಬೀಡ್ಸ್ಗಳು ಸಿಗುತ್ತಲ್ವ, ಅದನ್ನು ಅಂದರೆ ನಿಮಗೆ ವರ್ಕ್ಗೆ ಅಂತಲೇ ಸಿಗುತ್ತೆ, ಆ ಬೀಡ್ಸ್ ಹಾಕಬೇಕು. ಈ ಕುಚ್ಚು ಬೀಡ್ಸ್ ಬರುತ್ತಲ್ಲ ಅದನ್ನು ಖಂಡಿತ ಹಾಕಬೇಡಿ, ಯಾಕಂದರೆ ಆ ಬೀಡ್ಸ್ ಹಾಕಿದ್ರೆ ಕಲರ್ಸ್ ಎಲ್ಲ ಬೇಗ ಹೊಟ್ಟೋಗುತ್ತೆ. ಬಟ್ ಈ ರೀತಿ ನಾವು ವರ್ಕ್ಗೆ ಯೂಸ್ ಮಾಡ್ತಾರಲ್ಲ ಆ ಒಂದು ಬೀಡ್ಸನ್ನು ಪರ್ಚೇಸ್ ಮಾಡಿ ನಾವು ಹಾಕೋದ್ರಿಂದ ಸೊ ಏನು ಡ್ಯಾಮೇಜ್, ಬ್ಲೌಸ್ ಕೂಡ ಡ್ಯಾಮೇಜ್ ಆಗೋಲ್ಲ, ಹಾಗೆಯೇ ತುಂಬ ಬಾಳಿಕೆ ಬರುತ್ತೆ, ಬೇಗ ಅದು ಶೇಡ್ ಕೂಡ ಆಗಲ್ಲ. ಸೊ ಲಾಸ್ಟಲ್ಲಿ ಈ ರೀತಿ ಸ್ಟೋನ್ ಲೈನ್ ಎಲ್ಲ ಸಿಗುತ್ತಲ್ಲ, ಸ್ಟೋನ್ ಲೈನ್ ಬಾಲ್ ಚೈನ್ ಬರುತ್ತಲ್ಲ, ಅದನ್ನು ಕೂಡ ಈ ರೀತಿ ಸ್ಟಿಕ್ ಮಾಡಿ ಒಂದೊಂದು ಹೊಲಿಗೆ ಹಾಕಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇನ್ನೊಂದು. ಸೊ ಆಲ್ರೆಡಿ ಇನ್ನೊಂದು ಸ್ಯಾರಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ, ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ರೀತಿ ನಮ್ಮ ಒಂದು ಬ್ಲೌಸ್ಗೆ ನಾವು ಸಿಂಪಲ್ಲಾಗಿ ಈ ರೀತಿ ಡಿಸೈನ್ಗಳನ್ನ ಮಾಡ್ಕೋಬೋದು. ಹಾಗೆಯೇ ಇದೊಂದು ಸಿಲ್ಕ್ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ. ತುಂಬ ಸ್ಯಾರೀಸ್ಗಳಿಗೆ ನಾನು ಇದನ್ನು ವೇರ್ ಮಾಡ್ತೀನಿ, ಮ್ಯಾಚ್ ಮಾಡಿ ನಾನು ಈ ಒಂದು ಬ್ಲೌಸ್ನ ತುಂಬ ಸ್ಯಾರೀಸ್ಗಳಿಗೆ ಮ್ಯಾಚ್ ಮಾಡ್ಕೊತೀನಿ. ಸೊ ಹೇಗಿದೆ ಬ್ಲೌಸ್, ಹೇಗಿದೆ ಸ್ಯಾರಿ, ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಓವರಾಲ್ ಸ್ಯಾರಿ ಬಂದು ಈ ರೀತಿ ಲುಕ್ ಕಾಣುತ್ತೆ. ಸ್ಯಾರಿ ಹೇಗಿದೆ, ಬ್ಲೌಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ಯಾರಿನ ವೇರ್ ಮಾಡಿ ನಾನು ವಿಡಿಯೋ ಹಾಕ್ತೀನಿ. ಸೊ ಆಗಿಲ್ಲ ಅಂದರೆ ಒಂದು ಪಿಕ್ ಆದರೂ ನಾನು ಆ್ಯಡ್ ಮಾಡ್ತೀನಿ. ಹಾಗೆಯೇ ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಈ ಒಂದು ಯೆಲ್ಲೋ ಕಲರ್ ಸ್ಯಾರಿ. ನನಗೆ ಆ್ಯಕ್ಚುಲಿ ಆಸೆ ಇತ್ತು ಯೆಲ್ಲೋ ವಿತ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ನಾನು ಸ್ಯಾರಿ ತಗೋಬೇಕು ಅಂತ. ಸೊ ಹಾಗೆಯೇ ಈ ಒಂದು ಸ್ಯಾರಿ ಇತ್ತಲ್ಲ ನನ್ನ ಹತ್ರ, ಅವಾಗೆಲ್ಲ ಬರ್ತಾಯಿತ್ತು. ಆ್ಯಕ್ಚುಲಿ ಇದು 20 years ಬ್ಯಾಕ್ ಸ್ಯಾರಿ. ಸೊ ಅವಾಗೆಲ್ಲ ಬರ್ತಿತ್ತಲ್ಲ ಈ ರೀತಿ ಚಮಕಿ ಇರುವಂತಹ ಸ್ಯಾರೀಸ್, ಇವಾಗಂತೂ ಯಾರೂ ಉಡೋದೇ ಇಲ್ಲ. ಸೊ ನಾನು ಡೈಲಿ ವೇರ್ ಮಾಡಲಿಕ್ಕೂ ಆಗಲಿದೆ. ಆ್ಯಕ್ಚುಲಿ ಇದೆಲ್ಲ ಒಂಥರ ಚುಚ್ತಾ ಇರುತ್ತೆ, ಹಿಂಸೆ ಅನಿಸುತ್ತೆ. ಸೊ ಹಂಗಾಗಿ ಅಪರೂಪಕ್ಕಾದರೂ ಉಡ್ಬೋದಲ್ವ ಈ ರೀತಿ ಸ್ಯಾರಿ ಮೇಕ್ ಓವರ್ ಮಾಡೋಣ ಅಂತ ಹೇಳಿ ಇದಕ್ಕೂ ಕೂಡ ಈ ರೀತಿ. ಸೊ ಇದಕ್ಕೆ ಏನು ಮಾಡಿದ್ದೀನಿ, ಇದಕ್ಕೆ ಆ್ಯಕ್ಚುಲಿ ನೆಟ್ಟೆಡ್ ಬ್ಲೌಸ್ ಪೀಸ್ ಇತ್ತು ನನ್ನ ಹತ್ರ.
ಸೊ ಅದಕ್ಕೆ ಈ ರೀತಿ ಬ್ಲೌಸ್ ಪೀಸ್ನ ಯೂಸ್ ಮಾಡಿ ಬಾರ್ಡರ್ ಕೊಟ್ಟಿದ್ದೀನಿ. ಬ್ಲೌಸ್ ಪೀಸ್ ಇತ್ತಲ್ಲ ಅದರಲ್ಲಿ ನಾನು ಈ ರೀತಿ ಇದಕ್ಕೆ ಬಾರ್ಡರ್ ಕೊಟ್ಟಿದ್ದೀನಿ. ಹಾಗೆ ಸೊ ಆ ಒಂದು ಲೇಸ್ನ ತಗೊಂಡು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ತುಂಬ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸ್ಯಾರಿ ಕಾಂಬಿನೇಷನ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಹಂಗಾಗಿ ನಾನು ಇದನ್ನು ಈ ರೀತಿ ಡಿಸೈನ್ ಮಾಡಿದ್ದೀನಿ. ಸೊ ಈ ರೀತಿ ಒಂದು ಓಲ್ಡ್ ಸ್ಯಾರಿ ಇತ್ತಲ್ವ, ಸೊ ಇದನ್ನು ಡೈಲಿ ಯೂಸ್ ಮಾಡಲಿಕ್ಕೂ ಆಗಲ್ಲ, ಬಿಡಲಿಕ್ಕೂ ಆಗಲ್ಲ. ಸೊ ಹಾಗೆಯೇ ನಮ್ಮ ಅಕ್ಕ ಕೊಡಿಸಿದಂತಹ ಸ್ಯಾರಿ ಇದು. ಸೊ ಹಂಗಾಗಿ ಇಡ್ಲಿಕ್ಕೂ ಮನಸ್ಸಾಗಲಿಲ್ಲ. ಸೊ ಹಂಗಾಗಿ ಈ ರೀತಿ ಡಿಸೈನ್ ಮಾಡಿದ್ದೀನಿ, ಈ ರೀತಿ ಫಿನಿಶಿಂಗ್ ಕೊಟ್ಟಿದ್ದೀನಿ ಲಾಸ್ಟಲ್ಲಿ. ತುಂಬಾ ಚೆನ್ನಾಗಿದೆ ಸ್ಯಾರಿ. ಸ್ಯಾರಿ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಸೊ ಇದಕ್ಕೆ ಬ್ಲೌಸ್ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಹಾಗೆಯೇ ಬ್ಲೌಸ್ ಬಂದು ನಾನು ಇದಕ್ಕೆ ಏನು ಗ್ರ್ಯಾಂಡಾಗಿ ಏನೂ ಮಾಡಿಲ್ಲ. ಜಸ್ಟ್ ಸಿಂಪಲ್ ಎಲ್ಲಾದರೂ ಸಣ್ಣ ಪುಟ್ಟ ದೇವಸ್ಥಾನಕ್ಕೆ ಅಲ್ಲಿಗೆ ಇಲ್ಲಿಗೆ ಉಟ್ಕೊಂಡು ಹೋಗೋವಂಥದ್ದಲ್ವ, ಹಂಗಾಗಿ ಯಾವುದೇ ಥರ ಡಿಸೈನರ್ ಬ್ಲೌಸ್ ಮಾಡಲಿಲ್ಲ. ಜಸ್ಟ್ ಸಿಂಪಲ್ ಬ್ಲೌಸನ್ನ ಇದಕ್ಕೆ ಸ್ಟಿಚ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದೊಂದು ಬ್ಲ್ಯಾಕ್ ಕ್ಲಾತ್ ಇತ್ತು ನನ್ನ ಹತ್ರ ಆಲ್ರೆಡಿ. ಸೊ ಬಾರ್ಡರ್ ಕಟ್ಟಿದ್ದಲ್ವ, ಆ ಒಂದು ಸ್ಲೀವ್ಸಲ್ಲೇ ನನಗೆ ಈ ರೀತಿ ನೆಟ್ಟೆಡ್ ಬಟ್ಟೆ ಉಳಿದಿತ್ತು. ಸೊ ಹಂಗಾಗಿ ಇದನ್ನು ಸ್ಲೀವ್ಸ್ಗೆ ಹಾಕಿದೆ. ಒಂದು ರೌಂಡ್ ಶೇಪ್ ಇಟ್ಟು ಜಸ್ಟ್ ಸಿಂಪಲ್ಲಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಕಾಣುತ್ತೆ ಸ್ಯಾರಿ. ಸೊ ಸ್ಯಾರಿ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ. ಕಾಂಬಿನೇಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನೆಕ್ಸ್ಟ್ ಸ್ಯಾರಿ ಬಂದು ಈ ರೀತಿ ರೆಡ್ ಕಲರ್ ಸ್ಯಾರಿ. ಸೊ ಇದು ಜಸ್ಟ್ ಸಿಂಪಲ್ ಆಗಿ ಬಾರ್ಡರ್ ಇತ್ತು, ಬಟ್ ಯಾವುದು ಹೈಲೈಟ್ ಆಗಿ ಕಾಣ್ತಾ ಇರಲಿಲ್ಲ. ಬಾರ್ಡರ್ ಒಂಥರ ಫಿನಿಶಿಂಗ್ ಕಾಣ್ತಾ ಇರಲಿಲ್ಲ. ಸೊ ಹಂಗಾಗಿ ನಾನು ಇದಕ್ಕೆ ಜಸ್ಟ್ ಈ ರೀತಿ ಸಿಂಪಲ್ ಆಗಿ ಬಾರ್ಡರ್ನ ಕೊಟ್ಟಿದ್ದೀನಿ. ಬಾರ್ಡರ್ ಬಂದು ಇಂಥರ ಇನ್ಕಂಪ್ಲೀಟ್ ಅಂತ ಅನ್ನಿಸ್ತಾ ಇತ್ತು, ಹೈಲೈಟ್ ಆಗಿ ಕಾಣ್ತಾ ಇರಲಿಲ್ಲ ಆ್ಯಕ್ಚುಲಿ ಬಾರ್ಡರ್. ಅದಕ್ಕೆ ನಾನು ಈ ರೀತಿ ಒಂದು 10 ರೂಪೀಸಲ್ಲ ಸಿಗುತ್ತೆ ನಮಗೆ. ಸೊ 8 ಮೀಟರ್ಸ್ ತಗೊಂಡ್ರೆ ನಮಗೆ ಆರಾಮಾಗಿ ಒಂದು ಸ್ಯಾರಿ ಮತ್ತು ಬ್ಲೌಸ್ಗೂ ಕೂಡ ಆಗುತ್ತೆ. ಇದು ರೆಡ್ ಬ್ಲೌಸ್ ಕೂಡ ಇದಕ್ಕೆ ರೆಡಿ ಮಾಡಿದ್ದೀನಿ. ಸ್ವಲ್ಪ ಟೈಟ್ ಆಗಿದೆ ಅನ್ನೋ ಕಾರಣಕ್ಕೆ ನಾನು ಇದಕ್ಕೆ ಬ್ಲ್ಯಾಕ್ ಜರಿ ಬ್ಲೌಸ್ ಪೀಸ್ನ ತಗೊಂಡು ಇದಕ್ಕೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ನ ನಾನು ಆ ಸ್ಯಾರಿ ಜೊತೆ ಪೇರಪ್ ಮಾಡಿದ್ದೀನಿ. ಸೊ ಇದಕ್ಕೆ ನಾನು ಬೋಟ್ ನೆಕ್ ಇಟ್ಟಿದ್ದೀನಿ. ಆಲ್ಮೋಸ್ಟ್ ನನಗೆ ಫುಲ್ ಬೋಟ್ ನೆಕ್ ಬ್ಲೌಸ್ ಇಷ್ಟ ಆಗಲ್ಲ. ಸೊ ನಾನೇನು ಮಾಡ್ತೀನಿ, ಕೆಲವರಿಗೆ ಫುಲ್ ಬೋಟ್ ನೆಕ್ ಇಷ್ಟ ಆಗಲ್ಲ ಅಂಥವ್ರು ನೀವು ಈ ರೀತಿ ಮಾಡ್ಕೋಬೋದು. ಬ್ಯಾಕ್ ಬಂದು ನಮಗೆ ಬೋಟ್ ನೆಕ್ ಬರುತ್ತೆ, ಬಟ್ ಫ್ರಂಟ್ ನಾರ್ಮಲ್ ಬರುತ್ತೆ ಈ ರೀತಿ. ಸೊ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ. ಸೊ ಕೆಲವರಿಗೆ ಇಲ್ಲೆಲ್ಲ ಬೋಟ್ ನೆಕ್ ಇದ್ದರೆ, ಫ್ರಂಟಲ್ಲೂ ಕೂಡ ಬೋಟ್ ನೆಕ್ ಇದ್ದರೆ ಕೆಲವರಿಗೆ ಇಷ್ಟ ಆಗಲ್ಲ. ಅಂಥವ್ರು ಬೇಕಿದ್ರೆ ನೀವು ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು. ಈ ಒಂದು ರೆಡ್ ಸ್ಯಾರಿಗೆ ಇಲ್ಲಿ ಬ್ಲ್ಯಾಕ್ ಬಾರ್ಡರ್ ಇರೋದ್ರಿಂದ ಮಿಕ್ಸ್ ಮ್ಯಾಚ್ ಮಾಡಿ ನಾನು ಈ ಬ್ಲೌಸನ್ನು ಯೂಸ್ ಮಾಡ್ತೀನಿ. ಸ್ವಲ್ಪ ಟೈಟ್ ಆಗಿದೆ, ಹಂಗೆ ಸಿಂಪಲ್ ಮೇಕ್ ಓವರ್ ಅಷ್ಟೇ. ಇದು ಜಸ್ಟ್ ಒಂದು ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಸೊ ನಿಮಗೆ ಈ ಒಂದು ಸ್ಯಾರೀಸಲ್ಲಿ ನಿಮಗೆ ಯಾವ ಸ್ಯಾರೀಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ಲಾಸ್ಟ್ ಸ್ಯಾರಿ ಮೇಕ್ ಓವರ್ ಬಂದು ಈ ಒಂದು ಸ್ಯಾರಿ. ಸೊ ವೇರ್ ಮಾಡಿದ್ದೀನಲ್ವ ಆ ಸ್ಯಾರಿನೇ. ಸೊ ಜಸ್ಟ್ ಸಿಂಪಲ್ ಸ್ಯಾರಿ ಅಷ್ಟೇ ಇದು. ಸೊ ಬ್ಲೌಸ್ ಕೂಡ ಆಲ್ರೆಡಿ ಈ ರೀತಿನೇ ಕೊಟ್ಟಿದ್ರು. ಸೊ ಅದನ್ನೇ ಸ್ಟಿಚ್ ಮಾಡ್ಕೊಂಡಿದ್ದೆ. ಬಾರ್ಡರ್ಲೆಸ್ ಸ್ಯಾರಿ ಬರುತ್ತಲ್ವ, ಆ ರೀತಿಯಾದ ಒಂದು ಸ್ಯಾರಿ ಇದು. ಬಟ್ ಎಡ್ಜಲ್ಲಿ ತುಂಬ ಸ್ಮೂತ್ ಇದ್ದಿದ್ದರಿಂದ ಕೂರ್ತಾ ಇರಲಿಲ್ಲ ನೀಟಾಗಿ. ಸೊ ಹಂಗಾಗಿ ಇದೊಂದು ಬಾರ್ಡರ್ ಇತ್ತು, ಮತ್ತೆ ಬೇಡ ಅಂತ ಅವ್ರ ಸ್ಯಾರಿಯಿಂದ ತೆಗೆದುಬಿಟ್ಟಿದ್ರು ಈ ಒಂದು ಬಾರ್ಡರ್ ಬೇಡ ಅಂತ ಹೇಳಿ. ಸೊ ಅದನ್ನು ನಾನು ಈ ಸ್ಯಾರಿಗೆ ಅಟ್ಯಾಚ್ ಮಾಡಿದ್ದೀನಿ. ಸೊ ಒಂದು ಹೊಸ ಲುಕ್ ಕೊಡುತ್ತೆ ಸ್ಯಾರಿಗೆ ಇದು ಕೂಡ. ಒಂದು ತುಂಬಾ ವೆಯ್ಟ್ಲೆಸ್ ಇತ್ತು. ಸೊ ಹಂಗಾಗಿ ಇದಕ್ಕೆ ಬಾರ್ಡರ್ ಅಟ್ಯಾಚ್ ಮಾಡಿದ್ದೀನಿ. ಬಂದು ನನ್ನ ಲಾಸ್ಟ್ ಮೇಕ್ ಓವರ್ ಸ್ಯಾರಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಕಮೆಂಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ ನಿಮ್ಮ ಒಂದು ಕಮೆಂಟಿಂದ. ಸೊ ಇದೇ ರೀತಿ ನಾವು ಇನ್ನು ಮತ್ತಷ್ಟು ವಿಡಿಯೋಸ್ಗಳನ್ನ ಮಾಡೋಣ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ನೀವು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರ ಹತ್ರ ಎಲ್ಲ ಓಲ್ಡ್ ಸ್ಯಾರೀಸ್ಗಳಿಗಿದೆ ಅವ್ರಿಗೂ ಕೂಡ ಒಂದಷ್ಟು ಐಡಿಯಾಸ್ಗಳು ಸಿಗುತ್ತೆ. ಹೊಸ ರೀತಿ ಸ್ಯಾರೀಸ್ಗಳು ಬರ್ತಾನೆ ಇರುತ್ತೆ. ಬಟ್ ಹಾಗಂತ ನಮ್ಮ ಒಂದು ಹಳೆ ಸ್ಯಾರೀಸ್ಗಳನ್ನ ಹಾಗೆ ಇಟ್ಬಿಡ್ಲಿಕ್ಕೆ ಆಗಲ್ಲ ಅಲ್ವಾ. ಸೊ ಎಷ್ಟೇ ಸ್ಯಾರೀಸ್ಗಳಿದ್ರು, ಎಷ್ಟು ಫಂಕ್ಷನ್ಗಳು ಬರ್ತಾನೆ ಇರುತ್ತೆ. ಸೊ ಹಂಗಾಗಿ ಎಷ್ಟೇ ಸ್ಯಾರೀಸ್ಗಳಿದ್ರು ನಮಗೆ ಸಾಕಾಗಲ್ಲ. ಸೊ ಹಾಗೇನೆ ಈ ಥರ ಸ್ಯಾರೀಸ್ಗಳನ್ನ ನಾವು ಜಸ್ಟ್ ಸಿಂಪಲ್ ಮೇಕ್ ಓವರ್ ಮಾಡಿ ವೇಸ್ಟ್ ಮಾಡ್ದೇನೆ ನಾವು ಈ ರೀತಿ ಸ್ಯಾರೀಸ್ಗಳನ್ನ ಯೂಸ್ ಮಾಡ್ಕೋಬಹುದು. ಸೊ ಹಾಗೇನೆ ಹೆಣ್ಮಕ್ಳಿದ್ರೆ ಬೇಕಾದ್ರೆ ಅವ್ರಿಗೂ ಲೆಹಂಗಾ ಆ ಥರ ಏನಾದರೂ ಸ್ಟಿಚ್ ಮಾಡ್ಕೊಡ್ಬೋದು. ಟೇಲರ್ಗಳು ಜಾಸ್ತಿನೇ ಕೇಳ್ತಾರೆ ಲೆಹಂಗಾ ಆಗಿರ್ಬೋದು, ಚೂಡಿದಾರ್ಸ್ ಈ ಥರ ಎಲ್ಲ ಸ್ಟಿಚ್ ಮಾಡ್ಲಿಕ್ಕೆ. ಬಟ್ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಈ ರೀತಿ ಅಷ್ಟೊಂದೆಲ್ಲ ಕೊಟ್ಟು ಸ್ಟಿಚ್ ಮಾಡಿಸೋದು ಇಷ್ಟ ಆಗಲ್ಲ. ಅದ್ರ ಬದಲು ಒಂದು ಹೊಸದೇ ಬಂದ್ಬಿಡುತ್ತೆ ಆ ರೇಟ್ಗೆ ಅಂತ ತಿಳ್ಕೊತೀವಿ. ಸೊ ಅಂಥವ್ರು ನೀವು ಈ ರೀತಿ ಸಿಂಪಲ್ ಆಗಿ ಮೇಕ್ ಓವರ್ನ ಮಾಡಿಕೊಂಡು ನಮ್ಮ ಒಂದು ಸ್ಯಾರೀಸ್ಗಳನ್ನ ನಾವು ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿಗೆ ನನ್ನ ಒಂದು ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.